ಈಗ ಏನು ಮಾಡ್ತಿದ್ದಾನೆ, ಸಾರಿ ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಏನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿಲ್ವಾ? ನನಗೂ ಹಾಗೆ ಅನಿಸುತ್ತೆ. ಇದ್ದಕ್ಕಿದ್ದಾಗೆ ಅವಳು ಈ ಮನೆಗೆ ಬಂದ್ಲು, ಈಗ ಅವಳು ಈ ಮನೆಯೊಳಗೆ ಆಗ್ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಯಾರು ಇವಳು? ಹಾಗಿದ್ರೆ ಅವಳು ಈ ಮನೆಗೆ ಯಾಕೆ ಬಂದಿರ್ಬೋದು? ಏನಾದರೂ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರ್ಬೋದು ಅಲ್ವಾ? ಅಂದ್ರೆ ಈ ಮನೇಲಿರೋನೆಲ್ಲ ಮರಳು ಮಾಡಿ ಈ ಮನೇಲಿರೋ ದುಡ್ಡು ಹೊಡೆನೆಲ್ಲ ಕತ್ಕೊಂಡೋಗಕ್ಕೆ ಬಂದಿರ್ಬೋದಾ? ತಡ್ಡಿ, ಅದಕ್ಕೆ ನಿನ್ನ ತಡ್ಡಿ ಅಂತ ಕರಿ. ಒಡವೆ ದುಡ್ಡು ಹೋದ್ರೆ ಈ ಮನೆಗೆ ಏನೂ ಲಾಸ್ ಆಗಲ್ಲ, ಅದಕ್ಕಿಂತ ಮೀರಿದ್ದೇನಾದ್ರೂ ಹೋದ್ರೆ ಆ ಥರ ಏನಾದರೂ ಉದ್ದೇಶ ಇಟ್ಕೊಂಡು ಬಂದಿರ್ಬೋದಲ್ವಾ? ನೋಡು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಹೋಗಿ ಒಂದು ಗ್ಲಾಸ್ ಕಾಫಿ ಮಾಡಿಕೊಡು ಬಾ. ನಾನು ನಿಮಗೆ ಭಾಷೆ ಕೊಡ್ತೀನಿ, ಇದು ಕಾಣಿಸ್ದೇ ಇರೋ ಥರ ಒಳಗಿಟ್ಕೊಂತೀನಿ. ನನ್ನ ಹಣೆ, ಇದನ್ನ ತೆಗಿ ಅಂತ ಮಾತ್ರ ಹೇಳ್ಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಸುಮ್ಮನೆ ಈ ಡ್ರಾಮಾ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ ನೀನು. ನಿನ್ ಕುಕ್ಕೆ ತಾಳಿ ಕಟ್ಟಿದ್ರೆ ಯಾವುದೇ ತರ ಸಮಸ್ಯೆ ಇರಲ್ಲ, ಯಾವುದೇ ಪ್ರಾಬ್ಲಮ್ ಬರಲ್ಲ ಅಂತ ನಿಮ್ಮಮ್ಮ ತಾನೇ ಹೇಳಿರೋದು. ಈಗ ನೋಡಿದ್ರೆ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ನನ್ನ ತಲೆ ಸುತ್ತಾನೇ ಇದೆ. ಇನ್ನು ಏನೇನು ಸಮಸ್ಯೆಗಳು ಬರುತ್ತೋ ಏನೋ. ಈ ಮನೆಯವ್ರ ಮುಂದೆ ನನ್ನ ಪಪ್ಪನಾಗೋಗಿದ್ದೀನಿ. ಏನೇನಾಗುತ್ತೋ. ಈ ಮನೆಯವ್ರು ಏನಾರು ಈ ತಾಳಿ ನೋಡ್ಬಿಟ್ರೆ ಮುಗೀತು ಕತೆ. ನೀವು ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವ್ ಹಿಂಗೆ ಇದ್ದಕ್ಕಿದ್ದಂಗೆ ಎಲ್ಲ ಇದ್ದಕ್ಕಿದ್ದಾಗೆ ನಡೆದಿದ್ದು. ನೀನ್ ನನ್ನ ಸ್ವಾರ್ಥಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಜೀವನದ ವಿಷಯ ಅಂತ ಬಂದಾಗ ನಾನು ಸ್ವಾರ್ಥಿನೇ. ಸುಮ್ಮನೆ ಇಲ್ದೇ ಇರೋ ಸಮಸ್ಯೆಗಳು, ಪ್ರಾಬ್ಲಮ್ಗಳನ್ನೆಲ್ಲ ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡೋದಕ್ಕೆ ನಾನೇನ್ ಹುಚ್ಚ ಅಲ್ಲ. ಮೊದ್ಲು ಕಿತ್ತು ಬಿಸಾಕ ತಾಳಿನ. ನೀವೇ ಹೇಳಿದ್ದು ನಿಜ. ಅವಳು ಈ ಮನೆಗೆ ಬಂದ್ಮೇಲೆ ಶೌರ್ಯನು ವಿಚಿತ್ರವಾಗಿ ಆಡ್ತಿದ್ದಾನೆ. ಅವನು ಈ ಮನೆಯವ್ರಿಗೆ ಯಾರಿಗೂ ಮುಖ ಕೊಟ್ಟು ಮಾತಾಡದೇ ಇರೋನು ಇವತ್ತವನು ಕಿಚನ್ ಅಲ್ಲಿದ್ದ. ನಿಮ್ಗೆ ಗೊತ್ತಾ, ಇವತ್ತವನು ಅವನೇ ನನ್ ಕಾಫಿ ಕೊಟ್ಟಿದ್ದು. ಯಾವಾಗ್ಲೂ ಅವಳ ಹಿಂದಿಂದನೇ ಸುತ್ತಾಡ್ತಾ ಇರ್ತಾನೆ. ಏನೋ ನಡೀತಿದೆ ಮಂಜು. ಸಾಕೈ ಪಾತ್ರೆ? ಸಾಕು. ಇದೊಂದು ಪಾತ್ರಗೋಸ್ಕರ ಎಷ್ಟೆಲ್ಲ ರಾಜಂತ ಮಾಡಿಸ್ಬಿಟ್ಟೆ ನೀನು. ಓ, ಹಂಗಾದ್ರೆ ಇಷ್ಟೆಲ್ಲ ನಡೆದು ನನ್ನಿಂದ ಅಂತ ಹೇಳ್ತಾ ಇದೀಯಾ? ಓ ಅಂದ್ರೆ ಅಂತೀಯ ಬಿಡವ ನೀನು. ಯಾವ್ದೋ ತಪ್ಪನ ಯಾರ ಮೇಲೆ ಹಾಕಿ ತಪ್ಸ್ಕೊಂಡ್ಬಿಡ್ತೀಯ ನೀನು. ಚಾಲಾಕಿ ನೀನು. ತಗೋ ಪಾತ್ರೆ. ಸಾಕು, ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ, ಸುಮಾರಾಗಿದೆ ಅಲ್ವೇನ್ರಿ? ಸುಮಾರಾಗಿದೆ. ಇನ್ನೊಂದು ಕೊಡಮ್ಮ. ಇದೇನಿದು? ಈ ರುಚಿ ನನಗೆ ಇಷ್ಟ ಆಗೋದಿಲ್ಲ. ಯಾರು ಕಜ್ಜಾಯನ ಇಷ್ಟು ಬಿಸಿ ಇರುವಾಗಲೇ ತಿಂತಾರೆ? ಎಣ್ಣೆಲಿ ಕರ್ಬಿಟ್ಟು ಬಿಸಿ ಬಿಸಿ ಕಜ್ಜಾಯನ ಬಾಯೊಳಗೆ ಹಾಕಿದ್ರೆ ರುಚಿ ಹೇಗೆ ಸಿಗುತ್ತೆ? ನೀನ್ ಚಿಕ್ಕವನಿದ್ದಾಗ್ಲಿಂದಲೂ ಬಿಸಿ ಬಿಸಿ ತಿಂದ ಅಭ್ಯಾಸ. ಆಗ ಬಿಸಿ ನಾಲ್ಗೆ ತಟ್ಲಿಲ್ಲ, ಈಗ ತಲೆಗೆ ತಟ್ಬಿಡ್ತಾ? ಸಿಂಧು, ಕಜ್ಜಾಯ ಹೇಗಿತ್ತಂತ ಹೇಳಲೇ ಇಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಬಾಯಿಗೆ ಬಿಡುವಿಲ್ಲ. ಅಲ್ಲಿ ನಾನೇ ಕೊಡ್ತೀನಿ. ಥ್ಯಾಂಕ್ ಯು. ಕಜಾಯ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಸಕ್ಕತ್ ಇಷ್ಟ ಆಯ್ತು. ಲಡ್ಡು, ಯಾರೇನೇ ಹೇಳಿ ಕಜಾಯ ಸೂಪರ್ ಆಗಿದೆ. ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸ್ತಿದೆ.
ಚೆನ್ನಾಗಿದೆ ಅಂತ ಎಲ್ರ ಬಾಯಲ್ಲೂ ಬರ್ತಾ ಇದೆ. ಆದ್ರೆ ಅದನ್ನ ತಿನ್ನೋ ಅದೃಷ್ಟ ಎಲ್ರೂ ಹಣೆಯಲ್ಲೂ ಬರ್ದಿರಲ್ಲ ಬಿಡಿ. ಲಡ್ಡು ತಲೆ ಹೊಟ್ಟೆ ತಾಳಿ ತೆಗಿತೀಯೋ ತೆಗಿಯಲ್ವೋ? ಅನು, ಇವತ್ತು ನನಗೆ ಮೀಟಿಂಗ್ ಇದೆ, ಅದ್ರ ಬಗ್ಗೆ ನೀನೇನು ಅಪ್ಡೇಟ್ಸೇ ಕೊಟ್ಟಿಲ್ಲ. ಹೀಗೆ ಅದು ಇದು ಅಂತ ಹೇಳಿ ಕೆಲಸ ಮರಿಬಾರ್ದಲ್ವಾ? ಸಾರಿ ಶೌರ್ಯ. ಎಲ್ರು ಕಜ್ಜಾಯ ತಿಂತ ಕೂತ್ಕೊಂಡ್ರೆ ಆಗ್ಬೇಕಾಗಿರೋ ಕೆಲ್ಸಗಳು ಯಾವ್ದು ಆಗಲ್ಲ. ಕೆಲ್ಸಗಳ ಕಡೆ ಗಮನ ಕೊಡಿ. ಅನಂತ್ ಸರ್, ನಿಮಗೆ ಕಜ್ಜಾಯ ತುಂಬಾ ಇಷ್ಟ ಆಯ್ತಲ್ವಾ? ಇನ್ನೇನು ತಗೊಳ್ಳಿ. ಯಾಕೆ ಅಷ್ಟು ದೂರ ನಿಂತಿದ್ದೀರಾ? ಅಯ್ಯೋ, ನೀವ್ ಇಲ್ಲಿ ಬನ್ನಿ, ಬನ್ನಿ ನೀವು. ತಗೊಳ್ಳಿ, ಇನ್ನೊಂದು ಕಜ್ಜಾಯ ತಗೊಳ್ಳಿ. ಥ್ಯಾಂಕ್ ಯು. ನೋಡಿದ್ರೇನ್ರಿ, ಈ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋ ಹಾಗಾಯ್ತು. ನಾನು ಕನ್ಸು ಕಂಡಿದ್ದು ನನ್ಸಾಯ್ತು. ನೋಡು, ನಮ್ಮ ಲಡ್ಡು ಕಜ್ಜಾಯದ ರುಚಿ ಬರೀ ನಾಲ್ಗೈದು ಮಾತ್ರ ಸಿಹಿ ಅಲ್ಲ, ಎಲ್ಲರ ಮನಸ್ಸನ್ನು ಸಿಹಿ ಮಾಡಿದೆ. ಇದು ನಿನ್ನ ಮೊಮ್ಮಗನ್ನೂ ಬದಲಾಯಿಸ್ಬಿಟ್ಟಿದೆಯಲ್ಲೇ. ಲಡ್ಡು ಬಾಯ್.